ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗುವಂತಹ ಮತ್ತು ರುಚಿಯಾಗಿರ್ತಕ್ಕಂಥ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ, ಆದರೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇದರಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಹೇರಳವಾಗಿದ್ದಾವೆ ಅಂತಲೇ ಹೇಳ್ಬೋದು. ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ನಮಗೆ ಐರನ್ ಕಂಟೆಂಟ್, ವಾಟರ್ ಕಂಟೆಂಟ್ ಕುಂಬಳಕಾಯಲ್ಲಿ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾನು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ತುರಿಯೋ ಬದಲಿಗೆ ಹಬೆಯಲ್ಲಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಕೂಡ ಹಲ್ವಾ ಮಾಡ್ತಾರೆ. ನಾನು ಈ ರೀತಿ ತುರ್ಕೊಳ್ಳೋದ್ರದ್ದು ಬೆನಿಫಿಟ್ ಏನು ಅಂದರೆ, ಇದನ್ನು ಫ್ರೈ ಮಾಡುವಾಗಲೇ ಅದು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ, ಮತ್ತು ಸಪ್ರೇಟು ಬಾಯ್ಲ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಅರ್ಧದಷ್ಟು, ಅಂದರೆ ಒಂದು ಹೋಲ್ ಕುಂಬಳಕಾಯಲ್ಲಿ ಅರ್ಧ ಪೀಸ್ನಷ್ಟು ತೊಗೊಂಡಿದ್ದೆ. ಅಷ್ಟನ್ನು ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ಕಲರ್ ನೋಡಿದರೆ ಕ್ಯಾರೋಟ್ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಇದು ತುಂಬ ಮಾಗಿಬಿಟ್ಟಿತ್ತಲ್ಲ, ಹಣ್ಣಾದಮೇಲೆ ಉಪಯೋಗಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ಕಲರ್ ಬಂದಿದೆ. ನೋಡಿ, ನಾನು ಒಂದು ಬೌಲ್ನಷ್ಟು ತುರ್ಕೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿಲ್ಲ. ಇಲ್ಲಿ ನೀವು ಪುಡಿ ಬೆಲ್ಲನಾದರೂ ತೊಗೋಬೋದು, ಅಥವಾ ಈ ಥರ ಉಂಡೆ ಬೆಲ್ಲನ ಜಜ್ಕೊಂಡಾದರೂ ತೊಗೋಬೋದು. ಇಲ್ಲಿ ಸ್ವೀಟನ್ನು ನಾವು ಸಮ ಪ್ರಮಾಣದಲ್ಲಿ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಕುಂಬಳಕಾಯಿ ಕೂಡ ಸ್ವೀಟ್ ಇರುತ್ತೆ. ಹಾಗಾಗಿ ಸಮ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಳೋದ್ರಿಂದ ಸ್ವೀಟು ಕರೆಕ್ಟಾಗಿರುತ್ತೆ. ಹಾಗೆಯೇ ಇನ್ನೊಂದು ಬಾಣಲೆಯಲ್ಲಿ ನಾನು ಶೇಂಗಾನ ಒಂದು ಹಿಡಿಯುವಷ್ಟು ತೊಗೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಲ್ವಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ಡಿಫ್ರೆಂಟ್ ಟೇಸ್ಟ್ ಬರಬೇಕು ಅಂದರೆ ಹುರ್ಕೊಳ್ಳೋದ್ರಲ್ಲೂ ಕೂಡ ಒಂದು ಹದ ಇರುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಆಗ ಇದು ಹಲ್ವದ ಜೊತೆ ಮಿಕ್ಸ್ ಮಾಡಿದಾಗ, ಹಲ್ವಕ್ಕೆ ಹಾಕಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಸಿಮ್ಮಿಗೆ ಇಟ್ಕೊಂಡೆ ಆದಷ್ಟು ಹುರ್ಕೊಳ್ಳಿ. ಸ್ಟೀಮ್ ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ. ಅದು ಯಾವುದೇ ರೆಸಿಪಿ ಆಗಲಿ ಸೀದು ಹೋಗಿರೋ ಶೇಂಗಾದಿಂದ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಹಾಗಾಗಿ ಇದನ್ನು ನಾನು ಸಿಮ್ಮಿಗೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಹಂಚಲ್ಲೇ ಬಿಟ್ಟು ನಾನು ಸ್ಟೀಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆಫ್ ಮಾಡ್ಕೊಂಡಾಗ ಏನಾಗುತ್ತೆ, ಅಂಚಲ್ಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಅರ್ಧ ಅದು ಚೆನ್ನಾಗಿ ಕ್ರಿಸ್ಪಿ ಆಗಿಬಿಡುತ್ತೆ. ಪಕ್ಕದಲ್ಲಿ ಒಂದು ಬಾಣಲೆಯಲ್ಲಿ ನಾನು ತುಪ್ಪನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ತುಪ್ಪ ಕಾದ ನಂತರ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ಸ್ವಲ್ಪ ಪ್ರಮಾಣದಲ್ಲಿ ಕರಗಬೇಕು ತುಪ್ಪ. ಅದು ಕರಗಿದ ನಂತರ ಕ್ಯಾರೋಟ್ ಏನಿತ್ತಲ್ಲ, ಸೊ ಅದನ್ನು ನಾನು ಬಾಣಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಕ್ಯಾರೆಟ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಗ ಸಿಮ್ಮಿಗೆ ಇಟ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಒಂದು ಹದ ಅಂತ ಬರುತ್ತೆ. ಹೇಗೆ ಅಂದರೆ ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಈಗ ತುಪ್ಪನ ಕುಂಬಳಕಾಯಿ ಹೀರ್ಕೊಂಡ ತಕ್ಷಣ ಫ್ರೈ ಆಗಿದೆ ಅಂತ ಕೆಲವರು ಸ್ಟೀಮ್ನ ಆಫ್ ಮಾಡಿಬಿಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಕುಂಬಳಕಾಯಿದು ಹಸಿ ಸ್ಮೆಲ್ಲು ಹಾಗೇ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಲವರು ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಥವಾ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಕೂಡ ಹಾಕ್ತಾರೆ. ನಾನಿಲ್ಲಿ ಹಾಲು ಹಾಕ್ತಾಯಿಲ್ಲ. ಹಾಲು ಹಾಕಿದರೆ ಏನಾಗುತ್ತೆ ಅಂದರೆ, ಒಂದೊಂದು ಸಾರಿ ಬೆಲ್ಲ ಏನಾದರೂ ವೇರಿಯೇಷನ್ ಆಗಿದ್ದರೆ, ಅಂದರೆ ಬೆಲ್ಲ ಪಾಕ ಹಿಡಿಯುವಾಗ ಅದು ಏನಾದರೂ ಹುಳಿ ಅಂಶ ಬಂದಿತ್ತು ಅಂದರೆ, ಹಾಲು ಹಾಕಿದ್ರಿಂದ ಬೆಲ್ಲ ಅದಕ್ಕೆ ಆ್ಯಡ್ ಮಾಡೋದುವಾಗ ಅದು ಒಡಕಾಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಹಲ್ವಾ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ನೋಡಿ ಜವಾರಿ ಬೆಲ್ಲನೇ ಬಳಸ್ತಾ ಇರೋದ್ರಿಂದ ಯೂಶ್ವಲಿ ಅದು ಹಾಲಿಗೆ ಹಾಕಿದಾಗ ಒಡ್ಕೊಳ್ಳುತ್ತೆ, ಅಂದರೆ ಹಾಲು ಮೊಸರು ಥರ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕಿ ಮಾತ್ರ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಅದು ಬೆಲ್ಲ ಹಾಕಿದ ನಂತರ ಈ ರೀತಿಯಾಗಿ ನೀರು ಬಿಟ್ಕೊಳ್ತಾ ಇದೆ. ಆ ನೀರೇನು ಬಿಟ್ಕೊಳ್ಳುತ್ತಲ್ಲ, ಅದೇ ನೀರಲ್ಲೇ ಈ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಅರ್ಧ ಫ್ರೈ ಮಾಡುವಾಗಲೇ ಬೇಯುತ್ತೆ. ಇನ್ನು ಅರ್ಧ ಅಂಶ ಏನಾಗುತ್ತೆ, ಬೆಲ್ಲ ಹಾಕಿ ನಾವು ಅದನ್ನು ನೀಟಾಗಿ ಕುದಿಸ್ಕೊತೀವಲ್ಲ, ಆವಾಗ ಕಂಪ್ಲೀಟಾಗಿ ಕುಂಬಳಕಾಯಿದು ತರಿ ಏನಿರುತ್ತೆ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ.
ಪಕ್ಕದಲ್ಲಿ ನಾನು ಶೇಂಗಾನ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ, ಸೊ ಅದು ತಣ್ಣಗಾಗಿತ್ತು. ಅದನ್ನು ಕೂಡ ಸಿಪ್ಪೆನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸ್ವೀಟ್ಗಳಿಗೆ ಆ್ಯಡ್ ಮಾಡುವಾಗ ಶೇಂಗಾ ಸಿಪ್ಪೆ ಸಮೇತ ಹಾಕಿದರೆ ಅದು ರುಚಿ ಅನಿಸೋದಿಲ್ಲ. ಚಟ್ನಿ ಪುಡಿಗಳನ್ನು ನಾವು ಯೂಶಲಿ ಒಂದೊಂದು ಸರಿ ಏನು ಮಾಡ್ತೀವಿ, ಸಿಪ್ಪೆ ತೆಗೆದು ಕೂಡ ಮಾಡ್ತೀವಿ, ಒಂದೊಂದು ಟೈಮಲ್ಲಿ ಸಿಪ್ಪೆ ಸಮೇತವಾಗಿ ಚಟ್ನಿ ಪುಡಿ ಮಾಡ್ತೀವಿ. ಬಟ್ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದಾಗ ಅದು ರುಚಿ ಬರುತ್ತೆ. ಇಲ್ಲಿ ಸಿಪ್ಪೆ ಸಪ್ರೇಟ್ ಮಾಡಿಕೊಂಡೆ. ಅಷ್ಟರೊಳಗೆ ಪಕ್ಕದಲ್ಲಿ ಕೂಡ ಇದು ಹಲ್ವಾ ಆಗ್ತಾ ಇತ್ತು. ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದೆ ನೋಡಿ. ಆರೆಂಜ್ ಕಲರ್ ಹೋಗ್ಬಿಟ್ಟು ಲೈಟ್ ಬ್ರೌನಿಷ್ ಕಲರ್ಗೆ ಬದಲಾಗ್ತಾ ಇದೆ. ಸೊ ಹೀಗಿದ್ದಾಗ ಹಲ್ವಾ ಪರ್ಫೆಕ್ಟ್ ಆಗ್ತಿದೆ ಅಂತ ಹೇಳಿ ನಾವು ಅಂದ್ಕೋಬೇಕು. ಸಿಪ್ಪೆ ತೆಗೆದಿರ್ತಕ್ಕಂಥ ಶೇಂಗಾನ ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರು ಅನ್ನೋದಕ್ಕಿಂತ ಅದು ತರಿಯಾಗಿ ಸ್ವಲ್ಪ ಪೀಸ್ಗಳನ್ನಾಗಿ ಮಾಡಿಕೊಂಡೆ ಈ ಒಂದು ಕಲ್ಲಿಂದ. ಈ ರೀತಿಯಾಗಿ ಕಂಪ್ಲೀಟಾಗಿ ಶೇಂಗಾ ಹಾಕೋದಕ್ಕಿಂತ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡೆ. ಇದನ್ನು ನಾವು ಈಗ ಆಗಿರ್ತಕ್ಕಂಥ ಹಲ್ವಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫ್ಲೇವರು ಅದ್ರ ಜೊತೆ ಹೊಂದ್ಕೊಂಡಾಗ ಅದ್ರ ಘಮ ಕೂಡ ಚೆನ್ನಾಗಿರುತ್ತೆ, ರುಚಿ ಕೂಡ ತಿನ್ನುವಾಗ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಫೀಲ್ ಆಗುತ್ತೆ ನೋಡಿ. ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ತಿಕ್ನೆಸ್ ಬಂದಿದೆ. ಇವಾಗ ಆಲ್ಮೋಸ್ಟ್ ಹಲ್ವಾ ಆಗಿದೆ, ಅಂದರೆ 90% ಆಲ್ರೆಡಿ ಆಗಿದೆ. ಸೊ ಈ ಹದ ಇದ್ದಾಗಲೇ ನಾವು ನಮಗೆ ಶೇಂಗಾ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಅಥವಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಅಂದರೆ ಸ್ವಲ್ಪ ಎತ್ತಿಟ್ಕೋಬೋದು. ಏನಕ್ಕೆ ಅಂದರೆ ಚಿಕ್ಕ ಮಕ್ಕಳುಗಳು ಇರ್ತಾರಲ್ವ, ಆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ಗಳು ಅಥವಾ ಈ ಶೇಂಗಾಗಳನ್ನು ಅಗೆದು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಹದಕ್ಕೆ ಬಂದಾಗಲೇ ಸ್ವಲ್ಪ ಎತ್ತಿಟ್ಕೋಬೋದು. ಏಕೆಂದರೆ ಇದು ಸ್ಮ್ಯಾಶ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಚಿಕ್ಕ ಮಕ್ಕಳುಗಳು ಅಂದರೆ ಪಾಪುಗಳು, ಇನ್ನು ಫೀಡಿಂಗ್ ಮಾಡಿಸೋ ಕೆಲವೊಂದು ಪಾಪುಗಳಿಗೆ ಇರ್ತಾರಲ್ಲ, ಆ ಮಕ್ಕಳುಗಳಿಗೆ ಇದನ್ನು ತಿನ್ನಿಸ್ಬೋದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಅವರ ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟರ್ಸು. ಈಗ ಕೆಲವು ಮಕ್ಕಳು ವೆಯ್ಟ್ ಕಮ್ಮಿ ಇರ್ತಾರಲ್ವ, ಅಂಥ ಮಕ್ಕಳಿಗೆ ಹಲ್ವಾ, ಆಮೇಲೆ ಗೆಣಸು, ಆಲೂಗಡ್ಡೆ ಈ ಥರದಗಳನ್ನು ಪದಾರ್ಥಗಳನ್ನು ಬೇಯಿಸಿ ತಿನ್ನಿಸೋದ್ರಿಂದ ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾರೆ. ಸೊ ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಈ ಥರ ಕುಂಬಳಕಾಯಿ ರೆಸಿಪಿಗಳನ್ನು ಮಾಡಿ ತಿನ್ನಿಸ್ತಾ ಇದ್ದೆ ಚಿಕ್ಕ ಮಕ್ಕಳಿದ್ದಾಗ. ಇವಾಗ ದೊಡ್ಡವರಾಗಿರೋದ್ರಿಂದ ಅದನ್ನು ಸಪ್ರೇಟಾಗಿ ಬೇರೆ ರೀತಿಯಾಗಿ ಸಾಂಬಾರು ಈ ರೀತಿ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ಕೊಟ್ಟಾಗಲೂ ಕೂಡ ತಿಂತಾರೆ. ತೀರಾ ಚಿಕ್ಕ ಮಕ್ಕಳಿದ್ದಾಗ ಈ ರೀತಿ ರೆಸಿಪಿಗಳು ತುಂಬ ಯೂಸ್ಫುಲ್ ಆಗ್ತವೆ ನೋಡಿ. ನಾವು ತೆಗೆದಿಟ್ಕೊಂಡು ಆದಮೇಲೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾವು ಅಂದರೆ ದೊಡ್ಡ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಎಲ್ಲ ತಿನ್ನುವಾಗ ಬಾಯಿಗೆ ಅದು ಏನು ಶೇಂಗಾ ಪೀಸ್ಗಳು ಸಿಗ್ತಾ ಇರುತ್ತೆ. ಆಮೇಲೆ ಮಧ್ಯೆ ಮಧ್ಯೆ ಇದು ಹಲ್ವದ್ದು ಟೇಸ್ಟು ತುಂಬ ರುಚಿ ಕೊಡ್ತಾ ಇರುತ್ತೆ. ತಿನ್ನುವಾಗ ಕೆಲವು ಹಲ್ವಗಳು ಹೆಂಗೆ ಅಂದರೆ ತಿನ್ನುವಾಗ ಸ್ವಲ್ಪ ತಿಂದ ತಕ್ಷಣ ಸಾಕು ಅನಿಸ್ಬಿಡುತ್ತೆ. ಸೊ ಈ ರೀತಿಯಾಗಿ ಶೇಂಗಾನ ಕ್ರಿಸ್ಪಿಯಾಗಿ ಹುರಿದುಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಏನೋ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ. ಸೊ ಪರ್ಫೆಕ್ಟಾಗಿ ಫೈನಲಾಗಿ ಈ ಹಲ್ವಾ ತುಂಬ ಚೆನ್ನಾಗಿ ಬಂತು. ಈ ಹಲ್ವಾ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.